ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಪೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕಟಕ ರಾಶಿಯವರ ದಿನಭವಿಷ್ಯವನ್ನು ನೋಡುವಂಥ ಸಂದರ್ಭ. ಕಟಕ ರಾಶಿಯವರಿಗೆ ಭಾನುವಾರ ಚತುರ್ದಶಿ ತಿಥಿ, ಅಮಾವಾಸ್ಯೆ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ ಹಾಗೂ ಶೂಲಯೋಗದ ಸಂಯೋಜನೆ ಉಂಟಾಗಿರೋದ್ರಿಂದ ಈ ದಿನದಲ್ಲಿ ಚತುರ್ದಶಿ ತಿಥಿ ಮತ್ತು ಅಮಾವಾಸ್ಯೆ ತಿಥಿಯ ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಭಾವ, ರೋಹಿಣಿ ನಕ್ಷತ್ರದ ಶುಭ ಮತ್ತು ಸ್ಥಿರ ಶಕ್ತಿ, ಜೊತೆಗೆ ಧೃತಿಯೋಗದ ಧೈರ್ಯ ಮತ್ತು ಸ್ಥಿರತೆ ಹಾಗೂ ಶೂಲಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ಕುಟುಂಬ, ಹಣಕಾಸು, ಮನಸ್ಥಿತಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಯಾವ ಕೆಲಸದಲ್ಲಿ ನಿಮಗೆ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕು, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ ಕಟಕ ರಾಶಿ ಅಧಿಪತಿಯಾದಂಥ ಚಂದ್ರ ಇಂದು ಅಮಾವಾಸ್ಯೆ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಭಾವನಾತ್ಮಕ ಏರಿಳಿತಗಳು ಕಂಡುಬರಬಹುದು. ಇದರಿಂದ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಳವಾಗ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸ್ಪಂದನೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಭಾವನಾತ್ಮಕ ನಿರ್ಧಾರ ಗೊಂದಲವನ್ನು ತರಬಹುದು. ಶೂಲಯೋಗದಿಂದ ಮಾತಿನ ತಪ್ಪು ಅರ್ಥೈಸಿಕೆಗಳು ಉಂಟಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಮುಖ್ಯವಾದಂಥ ಸೂಚನೆ ಏನಪ್ಪ ಅಂದರೆ ಭಾವನೆಗಿಂತ ವಿವೇಕ ಅನ್ನುವಂಥದ್ದು ಅತಿ ಮುಖ್ಯ ಅನ್ನುವಂಥದ್ದು ತಿಳ್ಕೊಂಡ್ರೆ. ಚತುರ್ದಶಿ ಮತ್ತು ಅಮಾವಾಸ್ಯೆ ತಿಥಿಯ ಪ್ರಭಾವ ಇರೋದ್ರಿಂದ ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ಸಮಯ. ಮನಸ್ಸಿನ ಶುದ್ಧೀಕರಣ, ಹಳೆಯ ನೋವು, ಗೊಂದಲ ಉಂಟಾಗುವಂಥ ಸಂಭಾವನೆ ಇರ್ತದೆ. ಶಿವನ ಆರಾಧನೆ ಮಾಡೋದ್ರಿಂದ ಹಳೆಯ ನೋವುಗಳು ಮಾಯವಾಗ್ತದೆ, ಗೊಂದಲಗಳು ಬಿಡಿಸ್ಕೊಳ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಳೆಯ ಸಮಸ್ಯೆಗೆ ಪರಿಹಾರ ಸಿಗುವಂಥ ಯೋಚನೆ ಬರಬಹುದು. ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇರ್ತದೆ. ಮನಸ್ಸು ಆಧ್ಯಾತ್ಮಿಕ ಕಡೆಗೆ ತಿರುಗಬಹುದು ಅನ್ನುವಂಥದ್ದು ವಿಶೇಷ ಸೂಚನೆ. ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಕೋಪದಿಂದ ಯಾವುದೇ ಮಾತನಾಡುವಂಥದ್ದು ಬೇಡ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹಣಕಾಸಿನ ಚಿಂತನೆ ಇರ್ತದೆ. ಕುಟುಂಬದಲ್ಲಿ ಆಕರ್ಷಕ ಮತ್ತು ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಸೃಜನಶೀಲತೆ ಅನ್ನುವಂಥದ್ದು ಕಾಣ್ತೀರಿ. ಆದ್ದರಿಂದ ಈ ದಿನ ಹೊಸ ಐಡಿಯಾಗಳು ಬರ್ತದೆ. ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತದೆ. ಜ್ಯೋತಿಷ್ಯ ಹೇಳುವಂಥವ್ರಿಗೆ ಆದಾಯ ಬರುವಂಥ ಸಾಧ್ಯತೆ ಇರ್ತದೆ. ಆದರೆ ಅನ್ನೆಸೆಸರಿ ವೆಚ್ಚಗಳನ್ನು ಹೆಚ್ಚು ಮಾಡುವಂಥ ಸಂದರ್ಭ ಬರಬಹುದು. ನೋಡಿಕೊಂಡು ಖರ್ಚು ಮಾಡಿ. ಧೃತಿಯೋಗದ ಪ್ರಭಾವ ಇರೋದ್ರಿಂದ ಮನಸ್ಸಿಗೆ ಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಕುಟುಂಬದ ಬೆಂಬಲ ಅನ್ನುವಂಥದ್ದು ಬರ್ತದೆ. ಕೆಲಸದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಿರಿಯರಿಂದ ಸಹಾಯ ಸಿಗೋ ಸಾಧ್ಯತೆ ಇರ್ತದೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗೋ ಸಾಧ್ಯತೆ ಇದೆ. ಶೂಲಯೋಗದ ಪ್ರಭಾವ ಇರೋದ್ರಿಂದ ಸಣ್ಣ ವಾದ ವಿವಾದಗಳು ಬರ್ತದೆ. ಮನಸ್ಸಿನಲ್ಲಿ ಬೇಸರ ಆಗುವಂಥ ಸಾಧ್ಯತೆ ಇರ್ತದೆ. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಿ. ವಾಹನ ಚಾಲನೆಯಲ್ಲಿ ಜಾಗೃತಿ ಇಟ್ಕೊಳ್ಳಿರಬೇಕು. ಮನೆಯ ವಿಚಾರದಲ್ಲಿ ಯಾರ ಹತ್ರನೂ ಕೋಪ ಮಾಡ್ಕೊಳ್ಳೋಂಥದ್ದು ಬೇಡ. ಉದ್ಯೋಗಸ್ಥರಿಗೆ, ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಿಶ್ರ ಫಲ ಸಿಕ್ಕಿದ್ರೂ ಪ್ರಗತಿಯ ಕಡೆ ನಿಮ್ಮ ಕಾರ್ಯ ಸಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಉದ್ಯೋಗದಲ್ಲಿ ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಪೆಂಡಿಂಗ್ ಕಾರ್ಯಗಳನ್ನ ಮುಗಿಸ್ಕೊಳ್ತೀರಾ. ಆದರೆ ಭಾವನಾತ್ಮಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಬೇಡ. ಆಫೀಸ್ನಲ್ಲಿರುವಂಥ ಸ್ಟ್ರೆಸ್ಸನ್ನು ಆಫೀಸ್ನಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ. ಬರಬೇಕಾದ್ರೆ ಮನೆಗೋಸ್ಕರ ತರಬೇಡಿ. ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ಸಂತೋಷದಿಂದ ಕಾಲವನ್ನು ಕಳೆಯಿರಿ. ನಾಳೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಶಿಕ್ಷಕರು, ಜ್ಯೋತಿಷಿಗಳು, ಕೌನ್ಸಿಲರ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಆನ್ಲೈನ್ ಕ್ಲಾಸ್ ಮಾಡೋಂಥವ್ರಿಗೆ ಉತ್ತಮವಾಗಿರ್ತದೆ. ಜನರ ವಿಶ್ವಾಸ ಗಳಿಸುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ಕಾರ್ಯಕ್ಕೆ ಉತ್ತಮ ರೆಸ್ಪಾನ್ಸ್ ಬರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹೀಲಿಂಗ್ ಕಾರ್ಯ ಮಾಡುವಂಥವ್ರಿಗೆ, ಸರ್ವಿಸ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಕೆಲಸದಲ್ಲಿ ತೃಪ್ತಿ ಎನ್ನುವಂಥದ್ದು ಸಿಗ್ತದೆ. ಜನರಿಂದ ಮೆಚ್ಚುಗೆ ಎನ್ನುವಂಥದ್ದನ್ನು ಪಡ್ಕೊಳ್ತೀರಿ. ವ್ಯವಹಾರ ಮಾಡುವಂಥ ಕ್ಷೇತ್ರದಲ್ಲಿರುವಂಥವ್ರಿಗೆ ಎಚ್ಚರಿಕೆಯಿಂದ ಲಾಭ ಸಿಗ್ತದೆ. ಎಚ್ಚರಿಕೆ ಇಲ್ಲ ಅಂತಂದರೆ ಕಳ್ಕೊಳ್ತೀರ ಅನ್ನುವಂಥದ್ದು. ಆದಾಯದ ಕ್ಷೇತ್ರಗಳು ಗೊತ್ತಿದೆ ನಿಮಗೆಲ್ಲ.
ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಹೀಲಿಂಗ್ ಕಾರ್ಯಗಳನ್ನು ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಕೌನ್ಸಿಲಿಂಗ್ ಕೆಲಸ ಮಾಡುವಂಥವ್ರಿಗೆ, ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ ಲಾಭ ಆಗೋ ಸಾಧ್ಯತೆಗಳಿರ್ತದೆ. ಹಣದ ವಿಚಾರದಲ್ಲಿ ದೊಡ್ಡದಾದಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಭಾವನಾತ್ಮಕವಾಗಿ ಖರ್ಚು ಮಾಡೋದನ್ನು ತಪ್ಪಿಸಿ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಲಭ್ಯವಾಗ್ತದೆ. ಕುಟುಂಬದ ಸದಸ್ಯರ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ಸಣ್ಣ ವಿಚಾರಗಳಿಗೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಬೇಡ. ದಂಪತಿಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗು ಹೆಚ್ಚಾಗೋ ಹಾಗೆ ನೋಡ್ಕೊಳ್ಳಿ. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ, ನಿದ್ರೆಯಲ್ಲಿ ವ್ಯತ್ಯಾಸ, ಜೀರ್ಣಕ್ರಿಯೆಯ ಸಮಸ್ಯೆ ಬರಬಹುದು. ಧ್ಯಾನ ಮತ್ತು ಚಂದ್ರ ನಮಸ್ಕಾರವನ್ನು ಮಾಡಿದ್ರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಚಂದ್ರ ನಮಸ್ಕಾರ ಅಂದರೆ ಏನು? ಸೂರ್ಯ ನಮಸ್ಕಾರ ಎಲ್ಲರಿಗೂ ಗೊತ್ತು. ಚಂದ್ರ ನಮಸ್ಕಾರ ಗೊತ್ತಿರಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಲ್ಲ. ಕೆಲವರಿಗೆಲ್ಲ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಚಂದ್ರ ನಮಸ್ಕಾರದ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಮುಂದೆ ಯಾವಾಗಾದರೂ, ಮತ್ತು ಹೇಳ್ತೇನೆ ನಾನು ನೋಡೋಣ. ಆದರೆ ಈ ದಿನ ನಾವು ಕೋಪವನ್ನು ನಿಯಂತ್ರಿಸ್ಕೊಳ್ಳುವಂಥದ್ದು, ಮಾತಿನಲ್ಲಿ ಮೃದುತ್ವವನ್ನು ಕಾಪಾಡಿಕೊಳ್ಳುವಂಥದ್ದು, ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರುವಂಥದ್ದು ಅಥವಾ ವಾಹನ ಚಾಲನೆಯಲ್ಲಿ ಇವತ್ತು ಬಿಟ್ಬಿಡುವಂಥದ್ದು ಒಳ್ಳೆಯದು. ಪರಿಹಾರಕ್ಕೋಸ್ಕರ ಗುರುವಿನ ಮಂತ್ರವನ್ನು ಪಠನ ಮಾಡಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು. ಕೊನೆಗೊಂದು ಕಿವಿ ಮಾತು, ಭಾವನೆಗೆ ವಿವೇಕವನ್ನು ಸೇರಿಸಿದ್ರೆ, ತಾಳ್ಮೆಯಿಂದ ನಡೆದುಕೊಂಡ್ರೆ ಸವಾಲುಗಳ ನಡುವೆಯೂ ಯಶಸ್ಸು ಮತ್ತು ನೆಮ್ಮದಿ ತರುವಂಥ ದಿನ ಇದಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕಟಕ ರಾಶಿಯವರೇ, ತಾಳ್ಮೆಯಿಂದ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಈ ದಿನವಶವನ್ನು ಕೇಳಿದ್ದಕ್ಕೋಸ್ಕರ ಅನಂತ ಧನ್ಯವಾದಗಳು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.